ಸ್ನೇಹಿತರೆ, ನಾವು ಇವತ್ತು ಕ.ಗ.ಪ. ಕನ್ನಡ ಗಣಕ ಪರಿಷತ್ತು ಇವರು ಬಿಡುಗಡೆ ಮಾಡಿರುವಂತಹ ನುಡಿ ತಂತ್ರಾಂಶ ಇದರ ಸಂಪೂರ್ಣವಾದಂತಹ ಮಾಹಿತಿಯನ್ನು ಇವತ್ತಿನ ಮತ್ತು ಈ ಪ್ಲೇ ಲಿಸ್ಟಲ್ಲಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನಿಸೋಣ. ಸೊ ಏನಿದು ನುಡಿ, ಇದು ಹೇಗೆ ಕೆಲಸ ಮಾಡುತ್ತೆ ಅಂತಂದರೆ, ಇದು ಕನ್ನಡ ಟೈಪಿಂಗ್ ಅಂದರೆ ಕನ್ನಡ ಲಿಪಿಯನ್ನು ಸಾಫ್ಟ್ವೇರ್ ಮೂಲಕ ಯಾವುದೇ ಕಂಪ್ಯೂಟರ್ನಲ್ಲಿ ಅಥವಾ ಮೊಬೈಲಲ್ಲಿ ಲ್ಯಾಪ್ಟಾಪಲ್ಲಿ ಟೈಪ್ ಮಾಡೋಕ್ಕೆ ಸಹಾಯ ಮಾಡುವಂತಹ ಒಂದು ತಂತ್ರಾಂಶ. ಸೊ ಇವತ್ತು ಇದನ್ನು ಹೇಗೆ ಡೌನ್ಲೋಡ್ ಮಾಡಬೇಕು ಮತ್ತು ಹೇಗೆ ಇನ್ಸ್ಟಾಲ್ ಮಾಡಬೇಕು, ಅದನ್ನು ಮತ್ತೆ ರನ್ ಹೇಗೆ ಮಾಡೋದು ಅಂತ ಇವತ್ತು ತಿಳ್ಕೊಳ್ಳೋಣ. ಮುಂದಿನ ಒಂದು ವಿಡಿಯೋಗಳಲ್ಲಿ ಇದರ ಟೈಪಿಂಗು ಮತ್ತು ಅಕ್ಷರ ವಿನ್ಯಾಸಗಳನ್ನು ಬದಲಾವಣೆ ಮಾಡೋದು, ಇದರ ಹಲವಾರು ರೀತಿಯ ವರ್ಜನ್ಗಳನ್ನು ಸ್ಟೆಪ್ ಬೈ ಸ್ಟೆಪ್ಪು ತಿಳ್ಕೊಂಡು ಹೋಗೋಣ. ಬನ್ನಿ ಇವತ್ತು ಇದನ್ನು ಡೌನ್ಲೋಡ್ ಮಾಡೋದು ಹೇಗೆ ಅಂತ ನೋಡೋಣ. ಸಿಂಪಲ್ಲಾಗಿ ಏನಿಲ್ಲ ಸ್ನೇಹಿತರೆ, ನಾವಿಲ್ಲಿ ಗೂಗಲಲ್ಲಿ ಬಂದುಬಿಟ್ಟು ಕ.ಗ.ಪ. ಅಂತ ಟೈಪ್ ಮಾಡಬೇಕು. KAGAPA ಕ.ಗ.ಪ. ಅಂತ ಟೈಪ್ ಮಾಡಿ ಎಂಟರ್ ಮಾಡಬೇಕು. ಎಂಟರ್ ಮಾಡಿದ್ರೆ ಇಲ್ಲಿ ನಿಮಗೆ ಮೊದಲನೇ ಒಂದು ವೆಬ್ಸೈಟ್ ಕಾಣಿಸ್ತಿರ್ಬೋದು, ಲಿಂಕು ನೋಡಿ ಇಲ್ಲಿ, ಕ.ಗ.ಪ. ಕನ್ನಡ ಗಣಕ ಪರಿಷತ್ ಇವರ ಅಧಿಕೃತವಾದಂತಹ ಒಂದು ವೆಬ್ಸೈಟು. ಸೊ ಇದರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಅದನ್ನು ಓಪನ್ ಮಾಡಬೇಕು. ಓಪನ್ ಮಾಡಿದ್ರೆ ಇಲ್ಲಿ ಕ.ಗ.ಪ. ಅವರ ಅಧಿಕೃತವಾದಂತಹ ವೆಬ್ಸೈಟು ಓಪನ್ ಆಗುತ್ತೆ. ಇಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ಬಂದರೆ ನೋಡಿ, ಉಚಿತ ತಂತ್ರಾಂಶಗಳು ಅಂತ ಕಾಣಿಸ್ತಿರ್ಬೋದು ಸ್ನೇಹಿತರೆ. ನಿಮಗೆ ಇಲ್ಲಿ ಉಚಿತ ತಂತ್ರಾಂಶಗಳು ಇದಾವಲ್ಲ, ಇದು ಫ್ರೀಯಾಗಿ ನಮಗೆ ಅವೈಲೇಬಲ್ ಇದ್ದಾವೆ. ಇದಕ್ಕೆ ಯಾವುದೇ ರೀತಿಯಾದಂತಹ ಸಬ್ಸ್ಕ್ರಿಪ್ಷನ್ ಆಗಲಿ ಅಥವಾ ಇಂತಿಷ್ಟು ದುಡ್ಡು ಪೇ ಮಾಡಿ ಡೌನ್ಲೋಡ್ ಮಾಡೋದಾಗಲಿ ಇಲ್ಲ. ಸೊ ಇವತ್ತು ನಾವು ಇದು ನುಡಿ 5.0, ನುಡಿ 6.1, ನುಡಿ 6.5 ಬಹುಭಾಷಾ ನುಡಿ ತಂತ್ರಾಂಶ 6.5 ಇವುಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಇಲ್ಲಿ ನಾವು ನುಡಿ 5.0 ಇದೆಯಲ್ಲ, ಇದನ್ನು ಡೌನ್ಲೋಡ್ ಮಾಡಬೇಕು. ಸೊ ಇಲ್ಲಿ ಡೌನ್ಲೋಡ್ ಆಗ್ತಾ ಇದೆ, ನೀವು ನೋಡ್ತಿರ್ಬೋದು. ಡೌನ್ಲೋಡ್ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದ ನಂತರ ಇದರ ಮೇಲೆ ಕ್ಲಿಕ್ ಮಾಡಿ ಇದನ್ನು ಓಪನ್ ಮಾಡಬೇಕು. ನುಡಿ 5.0 ಸೆಟಪ್ EXE ಇದು ಫೈಲ್ ಎಕ್ಸ್ಟೆನ್ಷನ್ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಇಲ್ಲಿ ಇನ್ಸ್ಟಾಲ್ ಮಾಡೋಕ್ಕೆ ಪರ್ಮಿಷನ್ ಕೇಳುತ್ತೆ. ಇಲ್ಲಿ ಎಸ್ ಅಂತ ಓಕೆ ಮಾಡಬೇಕು. ನೋಡಿ ಇಲ್ಲಿ ಇನ್ಸ್ಟಾಲ್ ಆಗ್ತಾ ಇದೆ. ಇಲ್ಲಿ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ರನ್ ಮಾಡಬೇಕು. ಇಲ್ಲಿ ನಮಗೆ ಶಾರ್ಟ್ಕಟ್ ಬೇಕು ಇದಕ್ಕೆ ನೋಡಿ. ಇವಾಗ ಇದು ಶಾರ್ಟ್ಕಟ್ ಇಲ್ಲ, ಇದನ್ನು ಎಸ್ ಅಂತ ಇಲ್ಲಿ ಓಕೆ ಕೊಟ್ಟರೆ ಇಲ್ಲಿ ನುಡಿ ತಂತ್ರಾಂಶದ ಒಂದು ಶಾರ್ಟ್ಕಟ್ಟು ಕ್ರಿಯೇಟ್ ಆಗುತ್ತೆ ನೋಡಿ. ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕ್ರಿಯೇಟ್ ಆಗುತ್ತೆ ನೋಡಿ. ನೋಡಿದ್ರೆ ಇಲ್ಲಿ ಈ ರೀತಿಯಾಗಿ ಇಲ್ಲಿ ನಮಗೆ ನುಡಿ ತಂತ್ರಾಂಶದ ಶಾರ್ಟ್ಕಟ್ಟು ಕ್ರಿಯೇಟ್ ಆಯಿತು.